ಇವತ್ತು ನಾನು ಇವತ್ತು 25 ತಾರೀಕು 25/8/2025 ಬೆಳ್ತಂಗಡಿ ಠಾಣೆಗೆ ಬಂದೆ. ಮೊನ್ನೆ 21ನೇ ತಾರೀಕು ಮಹೇಶ್ ನಮ್ಮ ಮಹೇಶ್ ತಿಮ್ಮರೋಡಿ ಅನ್ನೋರನ್ನು ಬಂಧನ ಮಾಡ್ಕೊಂಡ್ರು ಬೆಳಿಗ್ಗೆ 9:00 ಅಂತ ಸಂದರ್ಭದಲ್ಲಿ ನಾನು ಇದ್ದೆ. ಅಂದ್ರೆ ಇವ ಇಲ್ಲಿ ಬ್ರಹ್ಮಾವರ ಠಾಣೆಯಿಂದ ನೋಟಿಸ್ ಕೊಟ್ಟಿರೋದು 9 ಗಂಟೆಗೆ ಬ್ರಹ್ಮಾವರ ಠಾಣೆಗೆ ಹಾಜರಾಗಬೇಕು ಮಹೇಶ್ ತಿಮ್ಮರೋಡಿ ಅನ್ನೋರು ಅಂತ ಸಂದರ್ಭದಲ್ಲಿ ನಮಗೆ ಹೇಳಿದ್ರು. ನಮಗೆ ಒಂದು 10:10 ಹೋಗೋಣ ಅಂತ ಹೇಳಿದ್ರು. ಸರಿ ಅಂತ ಹೇಳಿದೆ. ನಾನು ಅಂತ ಸಂದರ್ಭದಲ್ಲಿ ನಾನು ಅಲ್ಲಿಗೆ ಬಂದು ನೋಡಿದ್ರೆ ತುಂಬಾ ಪೊಲೀಸರು ಬಂದು ಏನಂತ ಕೇಳಿದ್ರೆ, ಇಲ್ಲ ಬಂಧನ ಮಾಡ್ಬೇಕಂತ ಹೇಳಿ. ಅಕ್ಕ ಕೇಳ್ತಾ ಇದಾರೆ, ಸರ್ 9 ಗಂಟೆ ಟೈಮ್ ನೀವೇ ಕೊಟ್ಟಿರೋದು, 9 ಗಂಟೆ ಠಾಣೆಗೆ ಬಂದೆ ಕೊಟ್ಟು ಹೋಗಿದ್ದೀರಾ, ನೀವು 9 ಗಂಟೆಗೆ ಇಲ್ಲಿ ಬಂದ್ರೆ ಅಲ್ಲಿ ಯಾರಿದ್ದಾರೆ ಇದು ಕೇಳ್ತಾ ಇದ್ರು. ಆ ನಂತರ ಎಲ್ಲ ಹೇಳಿದ್ರು. ಹೇಳಿ ಸರಿ ನಾವೇ ಬರ್ತೀವಿ ಅಂತ ಹೇಳಿದ್ರು. ಅವ್ರು ಹೇಳಿದ್ರು, ಇಲ್ಲ ಬನ್ನಿ, ಬಂದು ನೀವನ್ನ ಕರ್ಕೊಂಡೋಗಿ ಒಂದು ಸ್ಟೇಟ್ಮೆಂಟ್ ತೆಗೆದು ಕಳಿಸ್ತೀವಿ ಅಂತ. ಆಯ್ತಂತ ಹೇಳಿದ್ವಿ. ಅವಾಗ ಎಲ್ಲರೂ ಸರಿ ಓಕೆ ಪೊಲೀಸರೆಲ್ಲ ಬಂದಾರ, ಹೋಗೋಣ, ಏನಕ್ಕೆ ಸುಮ್ಮನೆ ಇನ್ನೊಂದು ರಾಮಾಯಣ ಮಾಡೋದು, ಇಲ್ಲ ಹೋದ್ ಸಾರಿ ಇಲ್ಲಿ MLA ಮಾಡ್ರಂಗೆ ಮಾಡೋದು ಬೇಡ, ನಮಗೆ ಹೋಗೋಣ, ಏನಿದ್ರು ನಾವು ಕಾನೂನೇ ತಲೆಬಾಗಿ ಹೋಗೋಣ ಅಂತ ನಾವು ಹೊರಟೋಗಿದ್ದೀವಿ. ಅಂತ ಸಂದರ್ಭದಲ್ಲಿ ಕಾರ್ಕಳ ಸಬ್ ಇನ್ಸ್ಪೆಕ್ಟರ್ ಅವರು ನಮ್ಮ ಆತ್ಮೀಯರು, ಅದಕ್ಕೆ ಅವರೊಂದಿಗೂ ನಾನು ಒಂದು 5-10 ನಿಮಿಷ ಮಾತಾಡ್ತಾ ಇದ್ದೆ. ನಾನು ಅದು ಏನು ನಮಗೆ ಒಂದು ಸ್ವಲ್ಪ ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದೆ. ಆ ನಂತರ ಸರಿ ಮಹೇಶನ್ನ ಹೊರಟು ಬಂದು ಹೊರಗೆ ಬರುವಾಗ ಸೌಜನ್ಯಗೆ ಒಂದು ಜೈ ಹೇಳಿ ನಾವು ಕಾರಲ್ಲಿ ಹೋಗಿದ್ದೀವಿ. ನಾವು ಅಷ್ಟೊತ್ತಿ ಅರ್ಧದಲ್ಲಿ ಹೋಗುವಾಗ ಇನ್ನೊಬ್ರು ಪೊಲೀಸ್ ಅಧಿಕಾರಿಯವರು ಬಂದು ನಮ್ಮ ಕಾರಿಗೆ ಕೂತರು. ಆರಾಮ ನಾವೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಹೋಗಿದ್ದೀವಿ. ಆದ್ರೆ ಅಲ್ಲೋಗಿ ತಲುಪಿದ ನಂತರ ಗೊತ್ತಾಗ್ತಾ ಇದೆ, ಕರ್ತವ್ಯಕ್ಕೆ ಅಡ್ಡಿಪಡಿಸ್ತೀವಿ ಅಂತೇಳಿ ನಿಮ್ಮ ಮೇಲೆ ಪ್ರಕರಣ ದಾಖಲು ಮಾಡ್ತಾ ಇದಾರೆ ಸುದ್ದಿ ಬರ್ತಾ ಇದೆ. ಅದು ಯಾವ ಉದ್ದೇಶ ಗೊತ್ತಿಲ್ಲ. ಅಲ್ಲಿಂದ ನೋಡಿದ್ರೆ ನಮ್ಮ ಅಷ್ಟು ಗೊತ್ತಾಯ್ತು, ಇದು ಇನ್ನೂ ಒಂದು ಪ್ರಕರಣ ಅಲ್ಲಿ ಮಹೇಶನ್ನು ಸಿಕ್ಕಾಕ್ಸಿದ್ದಾರೆ, ಇನ್ನೊಂದು ಪ್ರಕರಣ ದಾಖಲು ಮಾಡಿ ಆದಷ್ಟು ಅವ್ರನ್ನ ಇನ್ನೂ ಜೈಲಿಗೆ ಹಾಕುವ ಒಂದು ಉಪಾಯವನ್ನು ಕಂಡಿಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಆ ನಂತರ ನಾವು ಕೇಳುವಾಗ ಮಾರನೇ 21 ತಾರೀಕಲ್ಲಿ ಪ್ರಕರಣ ದಾಖಲಾಗಿದೆ. ಅಷ್ಟೊತ್ತಿಗೆ ಗಿರೀಶನ್ನವರು ಬಂದು ಅವರ ಸ್ಟೇಟ್ಮೆಂಟ್ ಕೊಟ್ಟು ಹೋದ್ರು. ಮತ್ತೆ ನೋಡಿದ್ರೆ ನನ್ನ ಪ್ರಕಾರವಾಗಿ ಇವರೆಲ್ಲ ನೋಡ್ತಾ ಇರೋದು ನನ್ನೊಂದು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅಂದ್ರೆ ನಾನು ದೂರು ಕೊಟ್ಟಿರೋದು ತಪ್ಪ ಅಂತ ನನಗೆ ಅನಿಸ್ತಾ ಇದೆ ಅಂತ ಕಾಣಿಸ್ತಾ ಇವಾಗ. ಅಂದ್ರೆ ಸತ್ಯ ಘಟನೆ ಯಾವ್ದು ಹೇಳ್ಬಾರ್ದು, ಹೇಳ್ದವನಿಗೆ ಜೈಲ್ ಅಂತ ಕಾಣಿಸ್ತಾ ಇದೆ. ಮೊನ್ನೆ ಮಹೇಶನ್ನವ್ರನ್ನು ಬಿಡುಗಡೆ ಮಾಡದಿದ್ರೆ ಇವತ್ತು ನಮಗೆ ಜೈಲು ಇರ್ಬೋದಿತ್ತು. ಆದ್ರೆ ನಾವು ಅದಕ್ಕೆ ರೆಡಿ ಇದ್ದೀವಿ. ನಾವು ಯಾರನ್ನು ಕೊಲೆ ಮಾಡಿಲ್ಲ, ಅತ್ಯಾಚಾರ ಮಾಡಿಲ್ಲ, ಯಾರ್ದೋ ಜಾಗವನ್ನು ಕಬಳಿಸಿ ತಿಂದಿಲ್ಲ. ನಿಯತ್ತಾಗಿ ಇವತ್ತು ಹೆಣ್ಣು ಮಕ್ಕಳಿಗೋಸ್ಕರ ಹೋರಾಟ ಮಾಡ್ತಾ ಇರೋದು. ನಾನು ಈ ಹಿಂದೆನೂ ಇವತ್ತು ಎಲ್ಲೂ ಹೇಳ್ತಾ ಇದ್ದೀನಿ, ಸತ್ಯ ಇದಕ್ಕೆ ನಾವು ಹೋರಾಟ ಮಾಡ್ತಾ ಇರೋದು. ನಾವು ಯಾರದೇ ₹1 ದುಡ್ಡನ್ನು ಪಡ್ಕೊಂಡಿಲ್ಲ ಈ ಹೋರಾಟಕ್ಕೋಸ್ಕರ. ಇಲ್ಲ ದೇವಸ್ಥಾನದ ಆ ಒಂದು ದಾರಿಯನ್ನು ತಪ್ಪಿಸೋ ಕೆಲಸ ಮಾಡ್ತಾ ಇಲ್ಲ, ದೇವಸ್ಥಾನ ತೇಜೋವನೆ ಮಾಡ್ತಾ ಇಲ್ಲ, ಇಲ್ಲಾರೆ ಯಾರೋ ಪ್ರಭಾವಿ ವ್ಯಕ್ತಿಯ ತೇಜೋವನೆ ಮಾಡ್ತಾ ಇಲ್ಲ. ಯಾರಲ್ಲಿ ತಪ್ಪಿಸ್ತರು, ಯಾರು ಅತ್ಯಾಚಾರಿಗಳು, ಯಾರು ಕೊಲೆಗಡುಕರು, ಯಾರು ಈ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿ ಎಲ್ಲಿ ಮರ್ಮಾಂಗಕ್ಕೆ ಮಣ್ಣು ತುಂಬಿಸಿದವರು, ಯಾರು ಬಟ್ಟೆ ದುರಿಸಿದವರು, ಯಾರು ಚಾಕುಂದಿ ಇರಿದವರು, ಅಂತವ್ರು ಬೇಕು. ಅಂತವ್ರನ್ನ ಕಾನೂನು ಸಮ್ಮುಖ ತರಲೇಬೇಕು. ಅದರ ಹೋರಾಟ ನಮ್ಗೆ ನಡೀತಾ ಇರೋದು. ಆವಾಗ ಪ್ರಭಾವಿ ವ್ಯಕ್ತಿಗಳೇ ನಮ್ಮ ಹೋರಾಟದಿಂದ ಏನೋ ಭಯ ಆಗ್ತಾ ಅಂತ ಕಾಣಿಸ್ತದೆ. SIT ಅವರು ಒಳ್ಳೆ ರೀತಿಯಲ್ಲಿ ತನಿಖೆ ಆಗ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಉನ್ನತ ಹುದ್ದೆಯಲ್ಲಿರುವಂತ ಅಧಿಕಾರಿಯವರು ಒಂದು SIT ತಂಡ ರಚನೆ ಮಾಡುವಾಗ ಅದನ್ನೇ ಬೇಡ ಅಂತ ಹೇಳ್ತಾ ಇದ್ದಾರೆ ಕಾಣಿಸ್ತದೆ. ಅಂದ್ರೆ ಒಂದು ಕಡೆಯಿಂದ ಮುಂದಿಂದ ಚೆನ್ನಾಗಿದೆ ಓಕೆ ಬೇಕಂತ ಹೇಳುದು, ಹಿಂದಿಂದ ಚೂರಿ ಹಾಕೋ ಕೆಲಸ ಮಾಡ್ತಾ ಇದ್ದಾರೆ. ಇದಾಗಬಾರದು. ನಾವು ಹೇಳ್ತಾ ಇರೋದು SIT ಬೇಕು, SIT ತನಿಖೆ ಮಾಡಲಿ. ಒಂದು ಕಡೆಯಿಂದ NIA ಕೊಡ್ಬೇಕಂತ ಏನಕ್ಕೆ ಸ್ವಾಮಿ? ಕರ್ನಾಟಕ ರಾಜ್ಯದಲ್ಲಿ ಇಲ್ಲೂ ಅಧಿಕಾರಿಗಳು ತನಿಖೆ ಮಾಡ್ಲಿಕ್ಕೆ? ಇದು ರಾಷ್ಟ್ರೀಯ ಮಟ್ಟದ ಅಲ್ಲ, ಇದು ಈ ಗ್ರಾಮದಲ್ಲಿ ಆಗಿರುವಂತದ್ದು. ಇದನ್ನು SIT ಅವರು ಬೇಕು. ಅದಕ್ಕೋಸ್ಕರ ಆ ಒಂದು ತನಿಖೆ ನಡೀತಾ ಇತ್ತು. ಅದರ ಪ್ರಕಾರವಾಗಿ ನನ್ನ ಮೇಲೆ ಒಂದು FIR ದಾಖಲು ಮಾಡಿದ್ರು. ಅದರ ಒಂದು ಹೇಳಿಕೆಯನ್ನು ಕೊಡ್ಲಿಕ್ಕೆ ನಾ ಬಂದಿದ್ದೆ. ಅಂದ್ರೆ ಇನ್ನೂ ಎಷ್ಟೋ ಪ್ರಕರಣ ದಾಖಲು ಮಾಡ್ತಾ ಇರ್ತಾರೆ. ಆಗಿದೆ ಸೌಜನ್ಯ, ನನ್ನ ಮೇಲೆ ಯಾವುದೇ ಪ್ರಕರಣ ಇರಲಿಲ್ಲ. ಅದರ ಸೌಜನ್ಯ ಹೋರಾಟಕ್ಕೆ ಬಂದ ನಂತರ 3-4 ಪ್ರಕರಣಗಳಾಗಿದೆ, ಜಾಸ್ತಿ ಆಗಿದೆ. ಅವಾಗ ಒಂದೊಂದನ್ನು ಕ್ಲಿಯರ್ ಮಾಡ್ತಾ ಇರಬೇಕು. ಇಲ್ಲಾಂದ್ರೆ ಇದನ್ನಿಟ್ಟು ಇದೇ ತರನೇ ಮಹೇಶನ್ನ ಅರೆಸ್ಟ್ ಮಾಡಂಗೆ ನಮ್ಮನ್ನು ಮಾಡಿದರೆ ನಮಗೆ ಹೋಗಿ ಕೂರ್ಬೋದು, ಇಲ್ಲ ಅಂತ ಅಲ್ಲ. ಆದ್ರೆ ನಾವು ಇನ್ನು ಯಾವಾಗಲೂ ಹೇಳ್ತಾ ಇದ್ದೀವಿ ನೋಡಿ, ಇದು ಜೈಲಲ್ಲಿ ಕೂರು ದೊಡ್ಡ ವಿಷಯ ಅಲ್ಲ. ಅಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಮೆಡಿಕಲ್ ಮಾಫಿಯಲ್ಲಿ ಏನೋ ಒಂದು ಮೆಡಿಸಿನ್ ಹಾಕಿ ಕೊಟ್ಬಿಟ್ಟು 6 ತಿಂಗಳ ನಂತರ ಯಾವ್ದಾದ್ರು ಕಾಯಿಲೆ ಬಂದು ಸಾಯುವ ರೀತಿಯಲ್ಲಿ ಮಾಡ್ತಾರೆ. ಇದು ಮಾತ್ರ ಭಯ ಇರೋದು. ಅದಕ್ಕೋಸ್ಕರ ಒಂದೊಂದು ಕ್ಲಿಯರ್ ಮಾಡೋ ಕೆಲಸ ಬಂದಿವಿ ಸರ್. ನಾನು ಇವಾಗ ಇಲ್ಲ ನೋಟಿಸ್ ತಗೊಳ್ಳಿಕ್ಕೆ ಬಂದೆ. ಇನ್ನು ಸಬ್ ಇನ್ಸ್ಪೆಕ್ಟರ್ ಬರ್ಬೇಕು, ಅದಕ್ಕೆ ಬಂದಿದ್ದೀನಿ. ಸರಿ ನಾನು ಹೇಳಿದೆ ನೀವು ಕರೀರಿ ಸರ್, ನಾ ಬರ್ತೀನಿ. ನೋಟಿಸ್ ಬೇಕಂತ ಹೇಳಿಲ್ಲ, ನಾನು ಕಾನೂನಿಗೆ ತಲೆಬಾಗಿದ್ದೀನಿ, ನಾನು ಯಾವ್ದಕ್ಕೂ ಬರ್ತೀನಿ ಅಂತ ಹೇಳಿದ್ದೀನಿ ಸರ್. ನಾಳೆನೆ ಬನ್ನಿ ಅಂತ ಹೇಳಿದ್ರು, ನಾಳೆ ಬರ್ತೀನಿ ಸರ್ ನಾನು.